ಹೇಗೆ ಅನಿಸುತ್ತೆ ಚಳಿಗಾಲ ಅಧಿವೇಶನದಲ್ಲಿ ನಿಮ್ಮ ಜ್ವಲಂತ ಸಮಸ್ಯೆಗಳ ಬಗ್ಗೆ ಸರ್ಕಾರ ಸ್ಪಂದನೆ ಮಾಡ್ತಾ ಇದೆ? ಸದನ ಇರೋದೇ ಸಮಸ್ಯೆಗಳ ಬಗ್ಗೆ, ಇಡೀ ರಾಜ್ಯದ ಸಮಸ್ಯೆಗಳ ಬಗ್ಗೆ, ವಿಶೇಷವಾಗಿ ಬೆಳಗಾಂ ಸದನ ಉತ್ತರ ಕರ್ನಾಟಕದ ಕಡೆ ಹೆಚ್ಚಿನ ಆಸಕ್ತಿ ವಹಿಸಲಿ ಅನ್ನುವಂಥ ಕಾರಣದಿಂದ ಇದು ಮಾಡುವಂಥ ವಿಚಾರ ಇದು. ಎಷ್ಟೊಂದು ವಿಚಾರಗಳು ಈ ಭಾಗದಲ್ಲಿರುವಂಥ ಸದಸ್ಯರು ಅವರ ಸಮಸ್ಯೆಗಳು, ಅವರ ಜಿಲ್ಲೆ ಮತ್ತು ಅವ್ರ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾನೂ ಇದ್ದಾರೆ. ಮತ್ತು ಸರ್ಕಾರ ಯಾವ ರೀತಿ ಪರಿಹಾರ ಹುಡುಕ್ತೀವಿ ಅಂತ ನಾಳೆ ಸದನದಲ್ಲಿ ಮುಖ್ಯಮಂತ್ರಿಗಳು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಎಲ್ಲ ಸದಸ್ಯರು. ಬರಗಾಲ ಇದೆ, ಕೆಲವೊಂದು ಕಡೆ ಇನ್ನೂ ಏನೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯಿಂದನೇ ಪಾರ್ಟಿಸಿಪೇಟ್ ಮಾಡ್ತಾನೂ ಇದ್ದಾರೆ. ಒಂದು ಸೋಜಿಗದ ಸಂಗತಿ ಮೇಡಮ್, 4 ಜನ ಶಾಸಕರು ಇರ್ತೀರ ಮಹಿಳಾ, ಕನಿಷ್ಠ ಇಲ್ಲಾದರೂ 40-50 ಜನ ಇರಬೇಕಲ್ಲ, ಹಾಗಾದ್ರೆ ಯುದ್ಧ ಆಗುತ್ತದು. ಆ ಹೋರಾಟದ ಮನೋಭಾವನೆಯಿಂದ ಮಹಿಳೆಯರು ಹೆಚ್ಚಾಗಿ ಬರಬೇಕಲ್ಲ ಸದನಕ್ಕೆ. 4ರಿಂದ 5 ಯಾವುದೇ ಪಕ್ಷದಲ್ಲಿರಲಿ, ಇವತ್ತು ಕಾಂಗ್ರೆಸ್ ಇರಲಿ, BJP ಇರಲಿ, ಜನತಾದಳ ಇರಲಿ, ಒಂದೊಂದು 2 ಅಷ್ಟೇ. 50 ಜನ ಹೆಚ್ಚು ಹೆಣ್ಮಕ್ಳಿಗೆ ಅವಕಾಶ ಸಿಕ್ಕಾಗ ಅದನ್ನು ಉಪಯೋಗ ಮಾಡ್ಕೋತಾರೆ. ಇಡೀ ರಾಜ್ಯಕ್ಕೆ ಹೆಣ್ಮಕ್ಳು ಮತ್ತು ಅವರ ಕ್ಷೇತ್ರಕ್ಕೆ ಆಸ್ತಿಯಾಗಿ ಕೆಲಸ ಮಾಡ್ತಾರೆ, ಸದನದಲ್ಲಾಗಲಿ ಹೊರಗಡೆ ಆಗಲಿ ಅನ್ನುವಂಥ ನಂಬಿಕೆ ನಮಗೂ ಇದೆ. ಬರುವಂಥ ದಿನಗಳಲ್ಲಿ ಅವ್ರಿಗೂ ಹೆಚ್ಚಿನ ಅವಕಾಶ ಸಿಗಲಿ. 28ಕ್ಕೆ ಒಂದು 50 ಶಾಸಕರು ಮಾಡಿ ಮೇಡಮ್. ತಾವು ಸೀನಿಯರ್ ಇದ್ದೀರಾ? ನಮಸ್ಕಾರ. ಭಾಳ ಹಸು ಆಗಿದ್ರೆ ಹೋಗಿ ಬಿಟ್ಟು ಬಿಡ್ತೀವಿ ನಿಮ್ಮನ್ನು. ಹಸು ಆಗಿಲ್ಲಲ್ಲ? ನಾನು ಪ್ರೆಸ್ ಕಾನ್ಫರೆನ್ಸ್ ಇದೆ. ಹೌದಾ? ಎಸ್ ಎಸ್ ಎಸ್. ಆರಾಮಂದ್ರೆ ನಾವು ಜವಾರಿ ಕಾಕ ಅಂತ ನಿಮಗೆ ನಿಮ್ದು ಯೂಟ್ಯೂಬ್ ಚಾನಲ್ ನಿಮ್ದು ಫಸ್ಟ್ ಹಚ್ಕೊಂತ ಕೇಳೋದಲ್ಲ. ಆರಾಮಂದ್ರೆ ನಿಮ್ಮ ಆಶೀರ್ವಾದ ನಮ್ಗೆ ಇರ್ಬೇಕ್ರಿ. ನಿಮ್ದು ಆಶೀರ್ವಾದ ಐತೆ ಸಾಕು. ಗುರುಗಳ ಆಶೀರ್ವಾದ ಇತ್ತಂದ್ರೆ ಒಂದು ಸ್ವಲ್ಪ ನಮ್ಗೆ ಬೆಳ್ಯಾಕ ಒಂದು ದಾರಿ. ಭಾಳ ಒಳ್ಳೆ, ಭಾಳ ಭಾಳ ಭಯಂಕರ ನ್ಯೂಸ್. ಹೌದ್ರಿ, ಭಾಳ ಜಬರ್ದಸ್ತ್. ಭಾಳ ನಮ್ಮ ಆತ್ಮೀಯ ಮನೆ ಒಳಗೆ ಭಾಳ ನಮ್ಮನ್ನ ಬಗ್ಗೆ ಹೆಮ್ಮೆ, ನಿಮ್ಮ ಬಗ್ಗೆ ಭಾಳ ಹೆಮ್ಮೆ ಹೇಳ್ತಾರೆ ಬಂದು. ಕಾವೇರಿ ಅವರು ಅಲ್ಲಿ ಬೆಂಗಳೂರು ಕಾವೇರಿಗೆ ಎಷ್ಟೋ ಸಾಯಂಕಾಲ ನಿಮ್ಮ ಚರ್ಚೆ. ಭಾಳ ಸರಳ ಶಾಸಕ ಅಂತ ನನ್ನೊಂದು ತಗೊಳವ. ನಮಾಜ್ ಸರ್ ಈಗ ಭಾಳ ಒಳ್ಳೆ ಪಾರ್ಲಿಮೆಂಟ್ದಾಗೂ ಕನ್ನಡ ಭಾಷೆ ಮೊಳಗಾಕೈತೆ ರೀ, ಮೆಚ್ಚಬೇಕಂತ. ಹ್ಞೂ ನಮಸ್ತೆ ಸರ್. ಹಾಂ ಸರ್, ಮಂಗಳೂರು MLC. ನೀವು MLC ನೀವಂತೂ ಪಾಪ ನನ್ನ ಕರು ಮಾತಾಡ್ತಾರೆ ರೀ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಇಡೀ ರಾಜ್ಯ ತುಂಬ ಹೇಗೆ ಅನ್ಸುತ್ತೆ ಸರ್ ಚಳಿಗಾಲ ಅಧಿವೇಶನದಲ್ಲಿ ಸರ್ಕಾರ ಸ್ಪಂದನೆ ಮಾಡ್ತಾ ಇದೆಯಾ ನಿಮ್ಮ ಪ್ರತಿಯೊಂದು ಪ್ರಶ್ನೆಗಳಿಗೆ? ಮತ್ತು ಅವರು ಏನಿದೆ ಹಿಂದುಳಿದ ವರ್ಗದವ್ರು ಎಲ್ಲ ಒಕ್ಕಟ್ಟಾಗಲ್ಲ ಅಂತ ನಮ್ಮ ಭಾವನೆ. ನ್ಯೂಸ್ ಫಸ್ಟ್ ಸರ್ ನಮ್ಮದು. ನೀವೊಬ್ಬರು ಭಾಳ ಹೀರೋ.
ಜವಾರಿ ಕಾಕ ಉತ್ತರ ಕರ್ನಾಟಕದಲ್ಲೇ ನನ್ನ ಚಾನಲ್ ಫೇಮಸ್ ಅದು. ಫೇಮಸ್ ಸರ್ ಯೂಟ್ಯೂಬ್. ಆಗ್ಲಿ ಒಳ್ಳೇದಾಗ್ಲಿ. ನೀವು ಶಿವಮೊಗ್ಗದಲ್ಲಿ ಇರ್ತೀರಾ? ರಾಜ್ಯ ಅತ್ಯಂತ ಯಶಸ್ವಿ ಆಗಲಿ, ಹ್ಞೂ ಹ್ಞೂ ಸರ್. ಶುಭವಾಗಲಿ ಅಂತ ಹಾರೈಸ್ತೀನಿ. ಇಲ್ಲ ಎಕ್ಸ್ಪೀರಿಯನ್ಸ್ ಆದರೆ ವಿಭಿನ್ನ ರೀತಿಯ ಡ್ರೆಸ್ಸು, ಕಲರು ಗುರುಗಳ ಆಶೀರ್ವಾದ ಸದಾ ಇರಲಿ. ಇದೆ ಸರ್, ಯಾವಾಗಲೂ ಇದೆ ಸರ್. ಅಗ್ರಿ ಒಂದು ಸಂಖ್ಯೆ ನಾ ಬರ್ತೀನಿ ಬಿಡು. ಹ್ಞೂ ಸರ್. ಓಕೆ ಸರ್, ಥ್ಯಾಂಕ್ ಯು. ಕಾಕ ಹಾಂ ಸರ್. ನೋಡಿ Gracias.